ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ಅಶೋಕ್, ವಾಸ್ತು ಸಲಹೆಗಾರ. ವಾಸ್ತು ಎಂದರೆ ಭಯಪಡಿಸುವುದಲ್ಲ, ವಾಸ್ತು ಎಂದರೆ ಭಯ ಬೀಳುವುದಲ್ಲ. ಇವತ್ತಿನ ವಿಷಯ ಮನೆ ನಿರ್ಮಾಣ ಮಾಡಲು ಸ್ಥಳದ ಆಯ್ಕೆ ಕುರಿತು. ನನ್ನ ಪ್ರಕಾರ ಮನೆ ನಿರ್ಮಾಣ ಮಾಡಲು ಸಾಧ್ಯವಾದಷ್ಟು ಸಮತಟ್ಟಾದ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳುವುದು, ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಪೂರ್ವ ಮತ್ತು ಉತ್ತರ ತಗ್ಗಾಗಿರುವಂಥ ಪ್ರದೇಶವನ್ನು ಹಾಗೂ ದಕ್ಷಿಣ ಮತ್ತು ಪಶ್ಚಿಮ ಸ್ವಲ್ಪ ಎತ್ತರವಾಗಿರುವಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ನಿರ್ಮಾಣ ಮಾಡುವುದು ಅತ್ಯುತ್ತಮವಾಗಿದ್ದು, ಅದರ ಜೊತೆಗೆ ಉತ್ತರದಲ್ಲಿ ಹಳ್ಳ ಹಾಗೂ ಪೂರ್ವದಲ್ಲಿ ಹಳ್ಳ ಇದ್ದು, ಅಂದರೆ ಪೂರ್ವ ಆಗ್ನೇಯದಿಂದ ಉತ್ತರ ಕಡೆ ಹರಿಯುತ್ತಿರುವಂಥ ಹಳ್ಳ ಆಗಲಿ ಹಾಗೂ ಪಶ್ಚಿಮ ವೈಭವದಿಂದ ಪೂರ್ವ ಈಶಾನ್ಯದ ಕಡೆ ಹರಿಯುತ್ತಿರುವಂಥ ಹಳ್ಳ ಆಗಲಿ, ಇವು ಅತ್ಯುತ್ತಮ ಅಂತ ಹೇಳ್ಬೋದು. ಅದರ ಜೊತೆಗೆ ಪೂರ್ವ ಈಶಾನ್ಯ ಹಾಗೂ ಉತ್ತರ ಈಶಾನ್ಯ ಹೆಚ್ಚಾಗಿರುವಂಥ ಸ್ಥಳವು ಅತ್ಯುತ್ತಮ ಅಂತ ಹೇಳ್ಬೋದು. ಅದರ ಜೊತೆಗೆ ಉತ್ತಮ ಅಲ್ಲದ ಸ್ಥಳಗಳಂದರೆ ದಕ್ಷಿಣ ನೈಋತ್ಯ ಹೆಚ್ಚಾಗಿರುವಂಥದ್ದು, ಪಶ್ಚಿಮ ನೈಋತ್ಯ ಹೆಚ್ಚಾಗಿರುವಂಥದ್ದು, ಅದರ ಜೊತೆಗೆ ಉತ್ತರ ವಾಯು ಹೆಚ್ಚಾಗಿರುವಂಥದ್ದು, ಅದರ ಜೊತೆಗೆ ಪೂರ್ವ ವಾಯು ಪೂರ್ವ ಆಗ್ನೇಯ ಹೆಚ್ಚಾಗಿರುವಂಥ ಸ್ಥಳದ ಆಯ್ಕೆ ವಿಚಾರದಲ್ಲಿ ಗೊಂದಲ ಉಂಟು ಮಾಡಬಹುದು. ಈ ಅನಿವಾರ್ಯ ಪಕ್ಷವಿದ್ದಲ್ಲಿ, ಅಂದರೆ ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ಉತ್ತರ ವಾಯುವ್ಯ ಹಾಗೂ ಪೂರ್ವಾಗ್ನೇಯ ಹೆಚ್ಚಾಗಿರುವ ಪ್ರದೇಶವನ್ನು ಚೌಕಾಕಾರ ಮಾಡಿಕೊಂಡು, ಅಂದರೆ 90 ಡಿಗ್ರಿಗೆ ಸಮ ರೀತಿಯಲ್ಲಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡುವುದು ಅತ್ಯುತ್ತಮವಾಗಿದ್ದು, ಇನ್ನು ಸ್ಥಳದ ಆಯ್ಕೆ ವಿಚಾರದ ಬಗ್ಗೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮುಖಾಂತರ ಸಂಪರ್ಕಿಸಬಹುದು. ಮತ್ತು ನೀವು ಈ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತಾ ನಮಸ್ಕಾರ.